ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 958ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಗೆಲ್ಲರಿಗೂ ಕೂಡ ಒಂದು ಸರ್ಪ್ರೈಸ್, ಫೈನಲಿ ನಮ್ಮ ಚಾನಲ್ಗೆ ಸಿಲ್ವರ್ ಪ್ಲೇ ಬಟನ್ ಆದರೆ ಬಂದಿದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನೇನು ಕೂಡ ತೋರಿಸೋದಿಲ್ಲ, ಒಂದು ಸ್ಪೆಷಲ್ ವಿಡಿಯೋ ಬರುತ್ತೆ. ಅದು ಕೂಡ ಒಂದು ಸ್ಪೆಷಲ್ ಪ್ಲೇಸ್ ಅಲ್ಲಿ ಈ ವಿಡಿಯೋ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ತುಂಬಾ ಆಸೆ ಇದೆ ಅಲ್ಲೇ ವಿಡಿಯೋ ಮಾಡಬೇಕು ಅಂತೇಳಿ, ಅದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಹೋಗಿದ್ದಾದ್ಮೇಲೆ 100% ಒಂದು ಸಪರೇಟ್ ವಿಡಿಯೋ ಬರುತ್ತೆ. ಈ ಸಲ ಸಿಲ್ವರ್ ಪ್ಲೇ ಬಟನ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಸೈಜ್ ಅನ್ನೋದು ನಿಮಗೆ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಅದ್ರ ಬಗ್ಗೆನೂ ಕೂಡ ನಾನು ಆ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಜರ್ನಿ. ತುಂಬಾ ಜನ, ಪ್ರತಿಯೊಬ್ಬರು ಪಾಪ ಮೊನ್ನೆಯಿಂದ ಎಷ್ಟೋ ಟೆಕ್ ನ್ಯೂಸ್ ಅಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಬ್ರೋ ಸಿಲ್ವರ್ ಪ್ಲೇ ಬಟನ್ ಬಂತ, ಸಿಲ್ವರ್ ಪ್ಲೇ ಬಟನ್ ಒಂದು ಸಪರೇಟ್ ವಿಡಿಯೋ ಮಾಡಿ, ನಿಮ್ಮ ಜರ್ನಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಒಂದು ಸಪರೇಟ್ ವಿಡಿಯೋ 100% ಬರುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನವರೆಗೂ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಬೋಟ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ 2 ಹೊಸ ಸ್ಮಾರ್ಟ್ ವಾಚಸ್ ನ ಲಾಂಚ್ ಮಾಡಿದ್ದಾರೆ. ಬೋಟ್ ಎನಿಗ್ಮಾ ಓರಿಯನ್, ಹಾಗೆ ಬಂದ್ಬಿಟ್ಟು ರೇಡಿಯಂಟ್ ಅಂತೇಳಿ. ಎರಡು ಕೂಡ ನಿಮಗೆ ನೋಡೋದಕ್ಕೆ ಸೇಮ್ ಟು ಸೇಮೇ ಇರುತ್ತೆ. ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ನಿಮಗೆ ಎನಿಗ್ಮಾ ಬಂದ್ಬಿಟ್ಟು 2000ಕ್ಕೆ ಸಿಗುತ್ತೆ, ರೇಡಿಯಂಟ್ ಬಂದ್ಬಿಟ್ಟು 2700 ರೂಪಾಯಿ ಆದ್ರೆ ಹೇಳಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಎಲ್ಲ ನಿಮಗೆ ಕಂಪ್ಲೀಟ್ಲಿ ಸೇಮ್ ಇರುತ್ತೆ. ಎರಡರಲ್ಲೂ ಕೂಡ ನಿಮಗೆ OLED ಡಿಸ್ಪ್ಲೇ ಇರುತ್ತೆ. 100+ ವಾಚ್ ಫೇಸಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಮೋಡ್ಸ್ ಇರುತ್ತೆ, ಹಾರ್ಟ್ ರೇಟ್ ಸೆನ್ಸರ್, SpO2 ಸೆನ್ಸರ್, ಸ್ಲೀಪ್ ಟ್ರ್ಯಾಕಿಂಗ್, ವಾಟರ್ ಟ್ರ್ಯಾಕಿಂಗ್, ಈ ರೀತಿಯಾಗಿ ನಿಮಗೆ ಸ್ಪೆಸಿಫಿಕೇಶನ್ ವೈಸ್ ಎರಡು ಕೂಡ ಕಂಪ್ಲೀಟ್ಲಿ ಸೇಮ್ ಅಂತಾನೆ ಹೇಳ್ಬೋದು. ಬ್ಯಾಟರಿ ಕೆಪಾಸಿಟಿ ಒಂದು ನಿಮಗೆ ಚೇಂಜ್ ಆಗುತ್ತೆ, ಅಷ್ಟು ಬಿಟ್ರೆ ಇನ್ನೇನು ಕೂಡ ನಿಮಗೆ ಚೇಂಜಸ್ ಆದ್ರೆ ಇರೋದಿಲ್ಲ. ಡಿಸೈನ್ ಅಲ್ಲಿ ಒಂದು ಸ್ವಲ್ಪ ಮೈನರ್ ಚೇಂಜಸ್ ನ ನೀವು ನೋಟಿಸ್ ಮಾಡ್ತೀರಾ. ಯಾರಾದ್ರೂ 3000 ಒಳಗಡೆ ಒಂದು ಸ್ವಲ್ಪ ಬಿಲ್ಡ್ ಕ್ವಾಲಿಟಿಯಲ್ಲೂ ಕೂಡ ಚೆನ್ನಾಗಿರ್ಬೇಕು, ಹಾಗೆ ಬಂದ್ಬಿಟ್ಟು OS UI ಕೂಡ ಚೆನ್ನಾಗಿರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ವಾಚ್ ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. 5000 ಒಳಗಡೆ ನಿಮಗೆ ತುಂಬಾ ಸ್ಮಾರ್ಟ್ ವಾಚಸ್ ಸಿಗುತ್ತಪ್ಪ. ಡಿಫ್ರೆಂಟ್ ಕಂಪ್ನೀಸ್ ಅಲ್ಲಿ ನಿಮಗೆ ಒಳ್ಳೊಳ್ಳೆ ಸ್ಮಾರ್ಟ್ ವಾಚಸ್ ಆದ್ರೆ ಸಿಗುತ್ತೆ. ಆದ್ರೆ ಹೆಲ್ತ್ ಗೆ ಸಂಬಂಧಪಟ್ಟ ಫೀಚರ್ಸ್ ಯಾವುದು ಕೂಡ ನಿಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಇದೊಂದನ್ನ ನೆನ್ಪಿಟ್ಕೊಳ್ಳಿ, ಒಂದೊಂದು ವಾಚಸ್ ಅಲ್ಲಿ ವರ್ಕ್ ಆಗುತ್ತೆ, ತುಂಬಾ ವಾಚಸ್ ಅಲ್ಲಿ ನಿಮಗೆ ವರ್ಕ್ ಆಗೋದಿಲ್ಲ. ಹೆಸರಿಗೆ ಮಾತ್ರ ಅವರು ಹಾರ್ಟ್ ರೇಟ್ ಸೆನ್ಸರ್, SpO2 ಸೆನ್ಸರ್ ಅಂತ ಕೊಟ್ಟಿರ್ತಾರೆ. ಅದೆಲ್ಲಾನು ಕೂಡ ನಿಮಗೆ ಅಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಏನಂದ್ರೆ ಸುಮ್ಮನೆ ಒಂದು ಕ್ಯಾಶುಯಲ್ ವೇರಿಗೆ ಒಂದು ಸ್ಮಾರ್ಟ್ ವಾಚ್ ಬೇಕು ಅಂದ್ರೆ ಈ ಒಂದು ವಾಚ್ ನ ಪರ್ಚೇಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಫಿಷಿಯಲ್ ಸ್ಟೋರ್ ಓಪನ್ ಮಾಡಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ 2 ಸ್ಟೋರ್ ಮಾತ್ರ ಇದೆ ಒಫಿಷಿಯಲ್ ಸ್ಟೋರ್. ಒಂದು ಮುಂಬೈಯಲ್ಲಿದೆ, ಇನ್ನ ಒಂದು ಡೆಲ್ಲಿಯಲ್ಲಿದೆ. ಮುಂಬೈ ಸ್ಟೋರ್ಗೆ ನಾನು ಕೂಡ ಹೋಗಿದ್ದೆ, ಒಂದು ಸಪರೇಟ್ ವಿಡಿಯೋನು ಕೂಡ ಮಾಡಿದ್ದೆ. ಈ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡಿ. ಆಪಲ್ ಕಂಪ್ನಿ ಒಫಿಷಿಯಲ್ ಸ್ಟೋರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೊಂದು ಐಡಿಯಾ ಆದ್ರೆ ಸಿಗುತ್ತೆ. ಇವಾಗ ಆಪಲ್ ಕಂಪ್ನಿಯವರು ಮತ್ತೆ ನಮ್ಮ ಇಂಡಿಯಾದಲ್ಲಿ 4 ಹೊಸ ಸ್ಟೋರ್ಸ್ ನ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಅಂದ್ರೆ ಪುಣೆಯಲ್ಲಿ ಒಂದು ಓಪನ್ ಆಗ್ತಾ ಇದೆ, ಬ್ಯಾಂಗ್ಳೂರಲ್ಲಿ ಒಂದು ಓಪನ್ ಆಗ್ತಾ ಇದೆ, ಮುಂಬೈಯಲ್ಲೂ ಕೂಡ ಓಪನ್ ಆಗ್ತಾ ಇದೆ, ಡೆಲ್ಲಿಯಲ್ಲೂ ಕೂಡ ಓಪನ್ ಆಗ್ತಾ ಇದೆ. ಈ 4 ಸಿಟೀಸ್ ನ ಇವರು ಚೂಸ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ನಾವು 4 ಒಫಿಷಿಯಲ್ ಸ್ಟೋರ್ಸ್ ನ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಬೆಂಗಳೂರಲ್ಲಿ ಹೇಳ್ಬೇಕಂದ್ರೆ ಯಾವಾಗಲೂ ಓಪನ್ ಆಗಬೇಕಿತ್ತು, ಏನಕ್ಕೆ ಇಷ್ಟು ಡಿಲೇ ಆಯ್ತೋ ಗೊತ್ತಿಲ್ಲ. ನಾನೇನು ಅನ್ಕೊಂಡಿದ್ದೆ ಅಂದ್ರೆ ಡೆಲ್ಲಿ ಮುಂಬೈಯಲ್ಲಿ ಓಪನ್ ಮಾಡಿದ್ರಲ್ಲ, ಆವಾಗಲೇ ನಮ್ಮ ಬೆಂಗಳೂರಲ್ಲೂ ಕೂಡ ಓಪನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಅತಿ ಶೀಘ್ರದಲ್ಲಿ ಬೆಂಗಳೂರಿಗೂ ಕೂಡ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಒಂದು ಒಫಿಷಿಯಲ್ ಸ್ಟೋರ್ ಬರ್ತಾ ಇದೆ. ಒಫಿಷಿಯಲ್ ಸ್ಟೋರ್ ನಿಮಗೆ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ನಾರ್ಮಲ್ ಸ್ಟೋರಿಗೆ ನಾವು ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ, ನಿಮಗೆ ಅಷ್ಟು ಡಿಫ್ರೆಂಟ್ ಲುಕ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಅಲ್ಲಿರೋ ವೈಬೇ ನಿಮಗೆ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಆಪಲ್ ಕಂಪ್ನಿಯವರು ಈ ಒಂದು ಒಫಿಷಿಯಲ್ ಸ್ಟೋರ್ಸ್ ನ ಯಾವಾಗ ಓಪನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ 2 ಹೊಸ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ A16 4G, A16 5G ಅಂತೇಳಿ. ಎರಡೂ ಕೂಡ ಸೇಮ್ ಮೊಬೈಲ್ ಅಂತಾನೆ ಹೇಳ್ಬೋದು. ಡಿಸೈನ್, ಸ್ಪೆಸಿಫಿಕೇಶನ್ಸ್ ಎಲ್ಲನೂ ಕೂಡ ಸೇಮ್ ಇರುತ್ತೆ. ಜಸ್ಟ್ ನಿಮಗೆ ಪ್ರೊಸೆಸರ್ ಒಂದು ಚೇಂಜ್ ಆಗುತ್ತೆ. 5G ಮೊಬೈಲ್ ಅಲ್ಲಿ ಸ್ಯಾಮ್ಸಂಗ್ Exynos 1330 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ MOLED ಡಿಸ್ಪ್ಲೇ ಇರುತ್ತೆ. ಇನ್ನು 4G ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ ಇದರಲ್ಲೂ ಕೂಡ ನಿಮಗೆ MOLED ಡಿಸ್ಪ್ಲೇನೇ ಇರುತ್ತೆ. ಇದರಲ್ಲಿ ನಿಮಗೆ 4G ಪ್ರೊಸೆಸರ್ ನ ಯೂಸ್ ಮಾಡಿರ್ತಾರೆ, ಅಷ್ಟೇ ಚೇಂಜಸ್. ಎರಡರಲ್ಲೂ ಕೂಡ ನಿಮಗೆ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಇರುತ್ತೆ, 5000 mAh ಬ್ಯಾಟರಿ ಇರುತ್ತೆ, 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಮೊಬೈಲ್ ಪ್ರೈಸಸ್ ಮಾತ್ರ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ A ಸೀರೀಸ್ ಅಂದ್ರೆ ನಿಮಗೆ ಪ್ರೈಸಸ್ ಜಾಸ್ತಿ ಇರುತ್ತೆ. A ಸೀರೀಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ತುಂಬಾ ಮಟ್ಟಿಗೆ ಆಫ್ಲೈನ್ ಟಾರ್ಗೆಟೆಡ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಆಫ್ಲೈನ್ ಅಲ್ಲಿ ಈ ಒಂದು ಮೊಬೈಲ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ನೀವು ಯಾವ್ದಾದ್ರು ಒಂದು ಆಫ್ಲೈನ್ ಅಂಗಡಿಗೆ ಹೋಗ್ಬಿಟ್ಟು ನನಗೊಂದು ಸ್ಯಾಮ್ಸಂಗ್ ಮೊಬೈಲ್ ಬೇಕು ಅಂತ ಕೇಳಿ ಫಸ್ಟ್ ಅವ್ರು ನಿಮಗೆ ತೋರಿಸೋದೇ A ಸೀರೀಸ್ ಮೊಬೈಲ್. M ಸೀರೀಸ್, F ಸೀರೀಸ್ ಇದು ಯಾವುದು ಕೂಡ ತೋರಿಸೋದಿಲ್ಲ. A ಸೀರೀಸ್ ಮೊಬೈಲ್
ಮೊಬೈಲ್ಸ್ನೇ ತೋರಿಸ್ತಾರೆ. ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ಎ ಸೀರೀಸ್ ಮೊಬೈಲ್ ತಗೊಳೋದು ಕಂಪ್ಲೀಟ್ಲಿ ಬೆಸ್ಟ್ ಅಂತಾನೆ ಹೇಳ್ತೀನಿ. ಆ ಪ್ರೈಸಿಗೂ ಸ್ಪೆಸಿಫಿಕೇಶನ್ಸಿಗೂ ಸಂಬಂಧನೇ ಇರೋದಿಲ್ಲ, ಆ ರೀತಿಯಾಗಿ ಪ್ರೈಸ್ ಇಟ್ಟಿರ್ತಾರೆ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಕಂಪ್ನಿಯವರು ಈ ಒಂದು ಮೊಬೈಲ್ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ, ಸ್ಯಾಮ್ಸಂಗ್ ಮೊಬೈಲ್ಸ್ನ ಯೂಸ್ ಮಾಡ್ತಿದ್ದೀರಾ ಹಾಗಾದ್ರೆ ಒಂದು ಸ್ವಲ್ಪ ಹುಷಾರಾಗಿರಿ. ರೀಸನ್ ಏನು ಅಂದ್ರೆ ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಈ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ತುಂಬಾ ಮೊಬೈಲ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ. ಅದು ಕೂಡ ಮೇಜರ್ ಆಗಿ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ಸೀರೀಸ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಸೀರೀಸ್, ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ M51 ಮಾಡೆಲ್ಸ್. ಸೊ ಈ ಒಂದು ಮೊಬೈಲ್ಸ್ ಅಲ್ಲಿ ವಿಪರೀತವಾಗಿ ಪ್ರಾಬ್ಲಮ್ಸ್ ಆದ್ರೆ ಸ್ಟಾರ್ಟ್ ಆಗಿದೆ. ಕೆಲವೊಬ್ಬರಿಗೆ ಗ್ರೀನ್ ಸ್ಕ್ರೀನ್ ಇಶ್ಯೂ ಬರ್ತಾ ಇದೆ. ಇನ್ನ ಒಂದು ಸ್ವಲ್ಪ ಜನಕ್ಕೆ ಏನಾಗ್ತಿದೆ ಅಂದ್ರೆ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಮೊಬೈಲ್ ಸ್ವಿಚ್ ಆನ್ ಮಾಡ್ತಾನೆ, ಸ್ವಿಚ್ ಆನ್ ಆಗ್ತಾ ಇಲ್ಲ, ಜಸ್ಟ್ ಲೈಟ್ ಬರುತ್ತೆ, ಅಲ್ಲೇ ಲೂಪ್ ಆಗುತ್ತೆ ಅಂತಾನೆ ಹೇಳೋದು. ಸ್ವಿಚ್ ಆನ್ ಆಗುತ್ತೆ ಮತ್ತೆ ಸ್ವಿಚ್ ಆಫ್ ಆಗುತ್ತೆ, ಆನ್ ಆಗುತ್ತೆ ಆಫ್ ಆಗುತ್ತೆ. ಸೊ ಈ ರೀತಿಯಾಗಿ ಲೂಪ್ ಆದ್ರೆ ಆಗ್ತಾ ಇದೆ. ಪಾಪ ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ಟ್ವಿಟರ್ ಅಲ್ಲೂ ಕೂಡ ಹೆಲ್ಪ್ ಕೇಳ್ತಾ ಇದ್ದಾರೆ. ಸರ್ವಿಸ್ ಸೆಂಟರ್ಗೆ ಹೋದ್ರೆ ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಐಡಿಯಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಒಂದು ಮೊಬೈಲ್ಸ್ ನ ನೀವೇನಾದ್ರೂ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಪ್ಡೇಟ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಲೂಪ್ ಆಗ್ತಾ ಇರುತ್ತೆ, ಸ್ವಿಚ್ ಆನ್ ಆಗೋದಿಲ್ಲ, ಅಲ್ಲೇ ಲೂಪ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಈ ಒಂದು ಮೊಬೈಲ್ಸ್ ನ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಒಂದ್ಸಲ ತಿಳಿಸಿ, ಒಂದು ಹೊಸ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಮಾಡ್ಕೋಬೇಡಿ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡೆಲ್ಲಿಯಿಂದ, ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಇದು ಬಂದ್ಬಿಟ್ಟು ತುಂಬಾ ವೆರೈಟಿ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಈ ತರ ಇನ್ಸಿಡೆಂಟ್ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಇವಾಗ ಒಂದು ಹೊಸ ನ್ಯೂಸ್ ಹೊರಗೆ ಬಂದಿದೆ. ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಐಫೋನ್ಸ್ ತುಂಬಾ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಟ್ಯಾಕ್ಸ್ ಎಲ್ಲಾನು ಕೂಡ ಬೀಳುತ್ತಲ್ಲ, ನಮಗೊಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದೇ ನೀವು ಬೇರೆ ದೇಶದಲ್ಲಿ ನೋಡಿದ್ರೆ ಐಫೋನ್ಸ್ ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ತುಂಬಾ ಜನ ದುಬೈಗೆ ಹೋಗಿನೂ ಕೂಡ ತರ್ತಾ ಇರ್ತಾರೆ. ರೀಸೆಂಟ್ ಆಗಿ ಒಬ್ರು ಲೇಡಿ ಏನ್ ಮಾಡಿದ್ದಾರೆ ಅಂದ್ರೆ ದುಬೈಗೆ ಹೋಗಿದ್ದಾರೆ. ದುಬೈಗೆ ಹೋಗಿ ಬರ್ಬೇಕಾದ್ರೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವ್ರು ವೆನೈಟಿ ಬ್ಯಾಗ್ ಏನಿರುತ್ತಲ್ಲ ಅದರಲ್ಲಿ ಹತ್ತತ್ರ 12 ಐಫೋನ್ 16 Pro Max ಈ ಒಂದು ಮೊಬೈಲ್ಸ್ ನ ತಂದಿದ್ದಾರೆ. ಬಾಕ್ಸ್, ಕೇಬಲ್ ಎಲ್ಲಾನು ಕೂಡ ಅಲ್ಲೇ ಬಿಸಾಕಿದ್ದಾರೆ. ಜಸ್ಟ್ ಮೊಬೈಲ್ಸ್ ನ ಮಾತ್ರ ಇವರು ತಂದಿದ್ದಾರೆ. ಒಂದೊಂದು ಮೊಬೈಲ್ ನ ಕ್ಲೀನ್ ಆಗಿ ಟಿಶ್ಯೂ ಪೇಪರ್ ಅಲ್ಲಿ ರೋಲ್ ಮಾಡಿ ಒಂದೊಂದು ರಬ್ಬರ್ ಬ್ಯಾಂಡ್ ಹಾಕೊಂಡು ತಗೊಂಡು ಬಂದಿದ್ದಾರೆ. ಏರ್ಪೋರ್ಟ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಎಲ್ಲ ಐಫೋನ್ಸ್ ಕೂಡ ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಯಾವತ್ತೂ ಕೂಡ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ತುಂಬಾ ಜನ ಏನ್ ಅನ್ಕೊಂತಾರೆ ಅಂದ್ರೆ ನಮ್ ದುಡ್ಡು ನಮ್ ಇಷ್ಟ, ನಾವು ಆರಾಮಾಗಿ ತರ್ತೀವಿ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ. ಅದೆಲ್ಲ ರೂಲ್ಸ್ಗೆ ವಿರುದ್ಧವಾಗಿರುತ್ತೆ. ಆ ರೀತಿಯಾಗಿ ನಾವು ಬೇರೆ ದೇಶದಿಂದ ತರವಾಗಿಲ್ಲ. ಬೇರೆ ದೇಶದಲ್ಲಿ ಟ್ಯಾಕ್ಸ್ ಇರೋದಿಲ್ಲ, ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ನಮ್ಮ ಇಂಡಿಯಾಗ ಮತ್ತೆ ನೀವು ತಗೊಂಡು ಬಂದು 40-50 ಸಾವಿರ ಲಾಭ ಇಟ್ಕೊಂಡು ಸೇಲ್ ಮಾಡಿದ್ರೆ ಅದೆಲ್ಲನೂ ಕೂಡ ಒಂದು ರೀತಿ ಇಲ್ಲಿಗಲ್ ಕೆಟಗರಿ ಅಲ್ಲಾದ್ರೆ ಬರುತ್ತೆ. ಈ ರೀತಿಯಾಗಿ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ನಿಮಗೆ ಏನಾದ್ರೂ ಬೇಕು ಅಂದ್ರೆ ನಿಮಗೆ ತುಂಬಾ ಸ್ಟೋರ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ತಗೊಳ್ಳಿ. ಈ ರೀತಿಯಾಗಿ ಸ್ಮಗ್ಲಿಂಗ್ ಎಲ್ಲ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಕ್ನೋ ಇಂದ, ಟೆಕ್ನೋ ಕಂಪ್ನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ, ಟೆಕ್ನೋ ಸ್ಪಾರ್ಕ್ 30C ಅಂತೇಳಿ. ಈ ಮೊಬೈಲ್ಗೆ ಸಂಬಂಧಪಟ್ಟ ಅನ್ಬಾಕ್ಸಿಂಗ್ ವಿಡಿಯೋನು ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಆ ವಿಡಿಯೋನ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನಾನು ನಿಮಗೆ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ. ಈ ಒಂದು ಮೊಬೈಲ್ ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. 6.67 ಇಂಚಸ್ HD+ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. MediaTek Dimensity 6300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇದು ನಿಮಗೆ 5G ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಮೇನ್ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್ ಇರುತ್ತೆ. ಸೋನಿ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸೆನ್ಸರ್ ಅಂತಾನೆ ಹೇಳ್ಬೋದು. ಫ್ರಂಟ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಪ್ರೈಸ್ ನೋಡಿದ್ರೆ 9000 ಇಟ್ಟಿದ್ದಾರೆ. 10,000 ಒಳಗಡೆ ಒಂದು ರೀತಿ ಆಲ್ರೌಂಡರ್ ಮೊಬೈಲ್ ನಮಗೆ ಬೇಕು ಅಂದ್ರೆ ಈ ಮೊಬೈಲ್ ನಿಮಗೆ ಸೂಟ್ ಆಗುತ್ತೆ. ಆ ವಿಡಿಯೋ ನೋಡಿ, ಈ ಮೊಬೈಲ್ ಅಲ್ಲಿ ತುಂಬಾ ಮಟ್ಟಿಗೆ ಪ್ಲಸ್ ಪಾಯಿಂಟ್ಸ್ ಜಾಸ್ತಿ ಇದೆ, ಮೈನಸ್ ಒಂದು ಸ್ವಲ್ಪ ಕಮ್ಮಿ ಇದೆ. ಆ ಒಂದು ಬಜೆಟ್ ಅಲ್ಲಿ ನೋಡಿದ್ರೆ ನೀವೇನಾದ್ರೂ ಈ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದೀರಾ ಅಂದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಏನೇನೆಲ್ಲ ಪ್ಲಸ್ ಇದೆ, ಏನೇನೆಲ್ಲ ಮೈನಸ್ ಇದೆ ಅಂತೇಳಿ. ಅದಾದ್ಮೇಲೆ ಆರಾಮಾಗಿ ನೀವು ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಬಹುದು. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.